ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಮಾನಸಿಕ ಕಾಯಿಲೆಗೆ ಮದ್ದು ಇಲ್ಲ ಎನ್ನುವುದು ತಪ್ಪು ಕಲ್ಪನೆ. ಅದಕ್ಕೂ ಸಮರ್ಪಕ ಚಿಕಿತ್ಸೆ ಇದೆ ಅಂತ ಪದ್ಮಶ್ರೀ ಪುರಸ್ಕೃತ ಖ್ಯಾತ ಮನೋವೈದ್ಯರು ಆದ ಡಾಕ್ಟರ್ ಸಿಆರ್ ಚಂದ್ರಶೇಖರ್ ಅವರು ಹೇಳಿದ್ದಾರೆ. ನಗರದ ಇಮ್ಸ್ ಆಸ್ಪತ್ರೆ ಆವರಣದಲ್ಲಿ ಡಾನ್ ಬಾಸ್ಕೋ ಸಮಾಜ ಸೇವಾ ಕೇಂದ್ರ, ಯಾದಗಿರಿ ಬ್ರೆಡ್ಸ್ ಸಂಸ್ಥೆ ಬೆಂಗಳೂರು ಜಿಲ್ಲಾ ಮಾನಸಿಕ ಆರೋಗ್ಯ ವಿಭಾಗ, ಇಮ್ಸ್ ವೈದ್ಯಕೀಯ ಕಾಲೇಜಿನ ಮನೋವೈದ್ಯಕೀಯ ವಿಭಾಗ ಹಾಗೂ ಎಂಐಎನ್ಟಿಎಸ್ ಯೋಜನೆಯ ಸಂಯುಕ್ತ ಸಹಯೋಗದಲ್ಲಿ ಜನಸಾಮಾನ್ಯರು ಮತ್ತು ಮಕ್ಕಳ ಮಾನಸಿಕ ಆರೋಗ್ಯ ಚಿಕಿತ್ಸೆ ಕುರಿತ ವೈದ್ಯರ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಇಂದಿನ ಸಮಾಜದಲ್ಲಿ ಮಾನಸಿಕ ಕಾಯಿಲೆಗಳು ಹೆಚ್ಚುತ್ತಾ ಇದ್ದು, ದೈಹಿಕ ಆರೋಗ್ಯದಂತೆಯೇ ಮಾನಸಿಕ ಆರೋಗ್ಯಕ್ಕೂ ಸಮಾನ ಮಹತ್ವ ಕೊಡಬೇಕು. ಮಾನಸಿಕ ಕಾಯಿಲೆಗಳ ಬಗ್ಗೆ ಇರುವ ತಪ್ಪು ಕಲ್ಪನೆಗಳನ್ನು ನಿವಾರಿಸಬೇಕಾಗಿದೆ ಎಂದಿದ್ದಾರೆ. ಸಮಯೋಚಿತ ಔಷಧಿ, ಕೌನ್ಸೆಲಿಂಗ್, ಮನರಂಜನೆ, ಉತ್ತಮ ಪರಿಸರ ಹಾಗೂ ಪ್ರೀತಿಯ ವಾತಾವರಣದಿಂದ ಮಾನಸಿಕ ಆರೋಗ್ಯದ ಅರಿವು ಮೂಡಿಸುವುದು ಹಾಗೂ ಸಮಾಜದಲ್ಲಿ ಇರುವ ಕಳಂಕವನ್ನು ಕಡಿಮೆ ಮಾಡುವುದು ಯೋಜನೆಯ ಮುಖ್ಯ ಗುರಿಯಾಗಿದೆ ಎಂದಿದ್ದಾರೆ. ಡಾನ್ ಬಾಸ್ಕೋ ಸಂಸ್ಥೆ ಕಳೆದ 22 ವರ್ಷಗಳಿಂದ ಶಿಕ್ಷಣ, ಮಹಿಳಾ ಸಬಲೀಕರಣ, ಮಕ್ಕಳ ಹಕ್ಕುಗಳು ಮತ್ತು ಜೀವನೋಪಾಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಇದೆ ಎಂದಿದ್ದಾರೆ. And we told mother as the supreme example of caring. So every doctor, everyone should be like a mother. So look at this slide. So first years of life, development is 85%. 10 years, 98%. Development of brain is over. ಈ ಪೀರಿಯಡ್ನಲ್ಲಿ ಈಗಿನ ತಂದೆ ತಾಯಿಗಳಿಗೆ ಪೇರೆಂಟಿಂಗ್ ಬಗ್ಗೆ ಏನೋ ಗೊತ್ತಿಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ಓನ್ಲಿ 95 ಅಗತ್ಯ ಅಷ್ಟೇ. ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಬಗ್ಗೆ ಎವ್ರಿ ಪೇರೆಂಟ್ ಪುಟ್ ಸಿವಿಯರ್ ಪ್ರೆಷರ್ ಆಫ್ ದಿ ಚೈಲ್ಡ್. ಅದೇ ನಮ್ಮ ಸ್ಕೂಲ್ ಆಲ್ ಪ್ರೈವೇಟ್ ಸ್ಕೂಲ್ಸ್ 80 ನಾಚಿರಲ್ಲ ನಿಮಗೆ. ಬಾಕಿಯವರ 85 ತೆಗಿತಾರೆ. ಮತ್ತೆ ಪನಿಷ್ಮೆಂಟ್ ಇನ್ಸಲ್ಟ್. ಅದು ಮಾರ್ಕ್ಸ್ ಓರಿಯೆಂಟೆಡ್ ಎಜುಕೇಷನ್ ಈಗ ಸಿಗ್ತಾ ಇದೆ. ಈ ಪ್ರಪಂಚದಲ್ಲಿ ಯಂಗ್ ಜನರೇಷನ್ ಆರ್ ಸೋ ಅಗ್ರೆಸಿವ್, ಸೋ ಇಂಪೇಷಂಟ್. ಅವ್ರಿಗೆ ಭಾವನೆಗಳೇ ಇಲ್ಲ. ಅಪ್ಪ ಅಮ್ಮನ ಬಗ್ಗೆ ಇಲ್ಲ, ಭಾವನೆಗಳಿಲ್ಲ. ವಯಸ್ಸಾದ ತಂದೆ ತಾಯಿ ನೋಡ್ಕೊಂಡಿರ್ತಕ್ಕಂಥ ಭಾವನೆ ಇಲ್ಲ. And strengthening professional capacities. Your presence here reflects a shared commitment to make mental health care more accessible. The Don Bosco Yadgir institution is truly honored to have among us. Your contribution will undoubtedly enrich this program and inspire all of us. At this moment, it is my great honor to introduce our esteemed resource person, Dr. C.R. Chandrasekhar, a highly respected psychiatrist and recipient of the Padma Shri Award 2024. Constituted mental health problems andre avaga ಈಗ ರೀಸೆಂಟ್ ಫಿನಾಮಿನಾ ಇನ್ ದ ಲಾಸ್ಟ್ ಮೇ ಬಿ 15-20 ಇಯರ್ಸ್ ಏನದು ಆಂಗ್ಸೈಟಿ, ಡಿಪ್ರೆಷನ್, ಈ ಥರ ಎಲ್ಲ ಹೊಸ ಸಮಸ್ಯೆಗಳು ಬಂದಿದ್ದಾವೆ. ನಾವು ಚಿಕ್ಕವರಿದ್ದಾಗ ಮೇ ಬಿ ಯಾವುದೋ ಅನಂತನಾಗ್ ಫಿಲಮಲ್ಲಿ ಮೆಂಟಲ್ ಹೆಲ್ತ್ ಇದನ್ನು ನೋಡ್ತಾ ಇದ್ದು ಬಿಟ್ಟರೆ ವಿಷ್ಣುವರ್ಧನ್ ಆಸ್ ರೆಪ್ಯೂಟೆಡ್ ಮನೋವೈದ್ಯರು ಆಪ್ತಮಿತ್ರ ಮೂವಿಯಲ್ಲಿ. ಸೊ ನಮ್ಮ ಕನ್ಸೆಪ್ಷನ್ ಆಫ್ ಮೆಂಟಲ್ ಹೆಲ್ತ್. ಬಟ್ ನಾನು UPSC ಪ್ರಿಪ್ರೇಷನ್ ಮಾಡಬೇಕಾದ್ರೆ ಇನ್ ಸಮ್ ಟೈಮ್ ಅರೌಂಡ್ 2015-16 ಇಟ್ ವಾಸ್ ಅ ಹೈಲೈಟ್. ಬಿಕಾಸ್ ನಾವು ವಿಮೆನ್ ಎಂಪವರ್ಮೆಂಟ್ ಮತ್ತು ಇದ್ರ ಬಗ್ಗೆ ಮಾತಾಡಬೇಕಾದ್ರೆ ಒನ್ ಆಫ್ ದ ಲೀಡಿಂಗ್ ಆ್ಯಕ್ಟ್ರೆಸಸ್, ಬಾಲಿವುಡ್ ಆ್ಯಕ್ಟ್ರೆಸಸ್ ಬ್ರೋಕ್ ದ ಗ್ಲಾಸ್ ಸೀಲಿಂಗ್. ಗ್ಲಾಸ್ ಸೀಲಿಂಗ್ ಅಂದರೆ ನಿಮಗೆ ಗೊತ್ತಿರ್ಬೋದು, ಇಟ್ಸ್ ಅ ಕಾನ್ಸೆಪ್ಟ್ ದಟ್ ಏನದು ವೇರ್ ಪೀಕು ಅಂತ. ಸೊ ಐ ಥಿಂಕ್ ಇವರು ದೀಪಿಕಾ ಪಡುಕೋನ್ ಗಾಟ್ ಮೋರ್ ಪೇಮೆಂಟ್ ದ್ಯಾನ್ ಅಮಿತಾಬ್ ಬಚ್ಚನ್. So by any yardstick to measure success, I think that is the pinnacle of success ಹೇಳ್ಬೋದು. ಯಾಕೆಂದರೆ ಫಸ್ಟ್ ಥಿಂಗ್, ಮನಿ is a major indicator of success these days, and of course popularity,
and any ಇದ್ರ ಬಗ್ಗೆ I think she was considered the most successful person, but in as the indicator of success, fame as the indicator of success, and popularity as the indicator of success, by any yardstick she is the most famous person and successful person. ಅವರು she is having suicidal tendencies, depression ಇದೆಲ್ಲ ಅಂದ್ರೆ something must be seriously wrong ಅಂತ ಅನ್ಸುತ್ತೆ. ಸೊ ನಮ್ಮ ನೆಕ್ಸ್ಟ್ ಜನರೇಷನ್ ಅಲ್ಲಿ ವಾಟ್ ಈಸ್ ದ ಪ್ರಾಬ್ಲಮ್ ಅಂದರೆ ಈವನ್ ಒಂದು 5-year-old ಕಿಡ್ ಏನೂ ಮಾಡಲ್ಲ, ಬೆಳಗ್ಗೆ ಇದ್ದರೆ ಅವ್ರದ್ದೇ ಏನೋ ಒಂದು ಸ್ವಿಮ್ಮಿಂಗಿಗೆ ಹೋಗ್ಬೋದು ಅಥವಾ ಇನ್ನೊಂದೇನೋ ಸ್ಪೋರ್ಟ್ಸ್ಗೆ ಹೋಗ್ತಾರೆ ಅಥವಾ ಸ್ಕೂಲ್ಗೆ ಹೋಗಿ ಬರ್ತಾರೆ, ಮತ್ತೆ ಸಂಜೆ ಟ್ಯೂಷನ್ಗೆ ಹೋಗ್ತಾರೆ, ವಾಪಸ್ ಬರ್ತಾರೆ. ಅವರೆಲ್ಲಿ ಮನೆಯಲ್ಲಿ ಏನು ಹೆಲ್ಪ್ ಮಾಡಲ್ಲ. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಆದ ಪೃಥ್ವಿ ಶಂಕರ್ ಅವರು ಮಾತನಾಡಿ, ಮಾನಸಿಕ ನೆಮ್ಮದಿ ಹಣದಿಂದ ಮಾತ್ರ ಸಿಗುವುದಿಲ್ಲ. ಇಂದಿನ ದಿನಗಳಲ್ಲಿ ಮಕ್ಕಳಿಗೆ ಹಿರಿಯರ ತನಕ ಎಲ್ಲರಿಗೂ ಮಾನಸಿಕ ಆರೋಗ್ಯ ಅತ್ಯವಶ್ಯಕವಾಗಿದೆ ಎಂದಿದ್ದಾರೆ. ಡಾನ್ ಬಾಸ್ಕೋ ಸಂಸ್ಥೆಯ ಕಾರ್ಯವನ್ನು ಶ್ಲಾಘಿಸಿದರು. ಮಕ್ಕಳ ತಜ್ಞರು ಆದ ಡಾಕ್ಟರ್ ರವಿ ಅಂಗಡಿ ಅವರು ಮಾತನಾಡಿ, ಮನಸ್ಸು ಅತ್ಯಂತ ಸೂಕ್ಷ್ಮವಾಗಿದ್ದು ಅದನ್ನು ಕಾಪಾಡಿಕೊಳ್ಳುವುದು ಪ್ರತಿಯೊಬ್ಬರ ಜವಾಬ್ದಾರಿ ಎಂದಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಇಮ್ಸ್ ಆಸ್ಪತ್ರೆಯ ಅಧೀಕ್ಷಕರು ಆದ ಡಾಕ್ಟರ್ ಸಂತೋಷ್ ವಹಿಸಿದ್ರು. ಈ ಸಂದರ್ಭದಲ್ಲಿ ಫಾದರ್ ಸಜ್ಜಿ ಜಾರ್ಜ್ ರೆಕ್ಟರ್ ಮತ್ತು ಮ್ಯಾನೇಜರ್ ಅವರು ಪದ್ಮಶ್ರೀ ಡಾಕ್ಟರ್ ಸಿಆರ್ ಚಂದ್ರಶೇಖರ್ ಅವರು ಸನ್ಮಾನಿಸಿದರು. ಇನ್ನು ವೇದಿಕೆಯಲ್ಲಿ ಡಾಕ್ಟರ್ ರಿಜ್ವಾನ್ ಆಫ್ರೀನ್, ಡಾಕ್ಟರ್ ಪದ್ಮಾನಂದ ಗಾಯಕವಾಡ, ಡಾಕ್ಟರ್ ಹನುಮರೆಡ್ಡಿ, ಡಾಕ್ಟರ್ ಅಮಿತ್ ಕುಮಾರ್, ಡಾಕ್ಟರ್ ಪ್ರೀತಮ್, ಡಾಕ್ಟರ್ ವಿಜಯಲಕ್ಷ್ಮಿ ಹಾಗೂ ಶರಣಗೌಡ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಯಾದಗಿರಿ ಜಿಲ್ಲೆಯ 91ಕ್ಕೂ ಹೆಚ್ಚು ವೈದ್ಯರು, ಮಾನಸಿಕ ಆರೋಗ್ಯ ಸಿಬ್ಬಂದಿ ಹಾಗೂ ಇಮ್ಸ್ ಆಸ್ಪತ್ರೆಯ ಆರೋಗ್ಯ ಕಾರ್ಯಕರ್ತರು ಭಾಗವಹಿಸಿದ್ರು. ಎಂಐಎನ್ಡಿಎಸ್ ಯೋಜನೆಯ ಆಪ್ತ ಸಮಾಲೋಚಕರು ಆದ ಸೂರ್ಯಕಾಂತ್ ಸ್ವಾಗತ ಮಾಡಿದರೆ, ಯೋಜನಾ ಸಂಯೋಜಕರು ಆದ ಶರಣಪ್ಪ ಸಿ ಅಮರಾಪುರ ಅವರು ಕಾರ್ಯಕ್ರಮ ನಿರೂಪಿಸಿದರು. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.